ಸಾಹಿತ್ಯ ಬೆಳವಣಿಗೆಗೆ ಭೀಮರೆಡ್ಡಿ ಗೌಡ ಕುರಾಳ್ ಸೂಗೂರು ಎನ್ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಯಾತ್ರಾ ಹಳ್ಳಿಗಳಲ್ಲಿ ಕನ್ನಡ ಕಲರವ, ನಾಡು ನುಡಿ, ಕನ್ನಡ ಭಾಷೆ, ಭೂಮಿ, ನೀರು ಎಲ್ಲವನ್ನ ರಕ್ಷಣೆ ಮಾಡುವ ಕೆಲಸ ಕನ್ನಡಿಗರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಇನ್ನು ತಾಲೂಕಿನ ಸೂಗೂರೆನ್ ಗ್ರಾಮದಲ್ಲಿ ನಾಲ್ವಾರು ವಲಯ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಶ್ರೀ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರಕವಿ ದ. ರಾ ಬೇಂದ್ರೆಯವರ ಸಾಹಿತ್ಯ ಸಿರಿ ಮತ್ತು ನಾಲ್ವಾರು ವಲಯ ಘಟಕದ ತೆರವಾದ ಸ್ಥಾನಕ್ಕೆ ಪದಾಧಿಕಾರಿಗಳ ಆಯ್ಕೆ ಮಾಡುವುದರ ಮೂಲಕ ಕಾರ್ಯಕ್ರಮ ಉತ್ತಮವಾಗಿ ಜರುಗಿತು. ಮೊಟ್ಟಮೊದಲ ಬಾರಿಗೆ ತಾಯಿ ಕನ್ನಡಾಂಬೆ ಭುವನೇಶ್ವರಿ ಭಾವಚಿತ್ರಕ್ಕೆ ಮತ್ತು ರಾಷ್ಟ್ರಕವಿ ದ. ರಾ ಬೇಂದ್ರೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂಮಾಲೆ ಹಾಕಿ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಶರಣಗೌಡ ಬೆರಕನಹಳ್ಳಿ ಸೂಗೂರು ಎನ್ ಅವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿ ನಾಲ್ವಾರು ವಲಯ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಂಜನಾಥ್ ಎಸ್ ನಾಯ್ಕಲ್ ಅವರ ಮಕ್ಕಳಿಗೆ ಸಾಹಿತ್ಯವನ್ನು ನೀಡಬೇಕೆಂದು ಪೋಷಕರಿಗೆ ಕಿವಿಮಾತು ತಿಳಿಸಿದರು. ಇನ್ನು ಇದೇ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಭೀಮರೆಡ್ಡಿ ಗೌಡ ಕುರಾಳ್ ಸೂಗೂರು ಎನ್ ಅವರು ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿ ಬೆಳೆಸುವ ಉದ್ದೇಶದಿಂದ ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ ಶತಮಾನೋತ್ತರ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಎಂದು ತಿಳಿಸಿದರು. ಇನ್ನು ಇದರ ಪ್ರಮುಖ ಮೈಲುಗಲ್ಲುಗಳನ್ನು ನೋಡೋದಾದರೆ ಸ್ಥಾಪನೆ 1915 ಮೈಸೂರಿನ ನಾನ್ವಳ್ಳಿ ಕೃಷ್ಣರಾಜ ಒಡೆಯರ್ ಅವರ ಆಶ್ರಯದಲ್ಲಿ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ 1915 ಮೇ 3 ಬೆಂಗಳೂರಿನಲ್ಲಿ ಸ್ಥಾಪನೆಯಾಯಿತು. ಇದರ ಮೊದಲ ಹೆಸರು ಕರ್ನಾಟಕ ಸಾಹಿತ್ಯ ಪರಿಷತ್ ಎಂದಿತು. ಕನ್ನಡ ಸಾಹಿತ್ಯ ಪರಿಷತ್ತು 1 ಶತಮಾನಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿರುವ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿದೆ ಎಂದು ತಿಳಿಸಿದರು. ಇದರ ಸಂಘಟನಾ ಚತುರತೆ ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗದೆ ನಾಡು ನುಡಿ, ಸಂಸ್ಕೃತಿ ಹಾಗೂ ಕನ್ನಡಿಗರನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಇನ್ನು ವೇದಿಕೆಯ ಮುಖ್ಯ ಅತಿಥಿಗಳಾದ ಸಂಗಾರೆಡ್ಡಿ ಗೌಡ, ಪ್ರೊಫೆಸರ್ ಪಾಟೀಲ್, ಮಹೇಶ್ ಪಾಟೀಲ್, ಸೂಗೂರು ಎನ್ ಸಂಗಾರೆಡ್ಡಿ ಗೌಡ, ಮಾಲಿ ಪಾಟೀಲ್, ವಿಶ್ವನಾಥ್ ರೆಡ್ಡಿ ಗೌಡ ಪಾಟೀಲ್, ಸೂಗೂರು ಎನ್ ಮಹಿಪಾಲ್ ರೆಡ್ಡಿ ಗೌಡ ಕರಣಗಿ, ಬಸ್ಸುಗೌಡ ಸರ್ಪಂಚ್, ಮಲ್ಲಿನಾಥ್ ಚಿನ್ನೋಪೋಟೋ ಸ್ಟುಡಿಯೋ, ಬಸ್ಸುಗೌಡ ಮಾಲಿ ಪಾಟೀಲ್, ಕರಬಸಪ್ಪ ಸಾಹು ದಂಡಗಿ, ಬಸವರಾಜ್ ಹಡಪದ್, ಸೂಗೂರು ಎನ್ ಬಸವರಾಜು, ಕುಂಬಾರ ಶಿಕ್ಷಕ, ತರಕಸಪೇಟ್, ಶ್ರೀಮಂತ ಭಾವಿ, ಸಿದ್ದಪ್ಪ ಪೂಜಾರಿ, ಹನುಮಂತ್ ನಾಯ್ಕೋಡಿ, ರಾಜೇಂದ್ರ ನಾಯ್ಕೋಡಿ, ಮಲ್ಲಿಕಾರ್ಜುನ್ ತಳವಾರ್, ಪಪಂ ಪ್ರತಿನಿಧಿ ಹಾಗೂ ರಾಷ್ಟ್ರಕವಿ ದ. ರಾ ಬೇಂದ್ರೆಯವರ ಸಾಹಿತ್ಯ ಸಿರಿ ಕುರಿತು ವಿಶ್ವ ಉಪನ್ಯಾಸ ಅರುಣ್ ಕುಮಾರ್ ಬಿ ಸುಣಗಾರ್ ನಾಲ್ವರ್ ಅವರ ವರಕವಿ ದ. ರಾ ಬೇಂದ್ರೆ ಅವರು ಕನ್ನಡ ನವೋದಯ ಸಾಹಿತ್ಯದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. 4 ತಂತಿ ಕವನ ಸಂಕಲನದ ಮೂಲಕ ಕನ್ನಡ ಕಾವ್ಯಲೋಕಕ್ಕೆ ಆಧ್ಯಾತ್ಮಿಕ ಮತ್ತು ಜಾನಪದ ಸೊಗಡಿನ ಅಭೂತಪೂರ್ವ ಕೊಡುಗೆ ನೀಡಿದ ಇವರು ಸಾಹಿತ್ಯ ಸಿರಿ ಅಪಾರವಾದದ್ದು ಎಂದು ತಿಳಿಸಿದರು. ಇನ್ನು ದ. ರಾ ಬೇಂದ್ರೆಯವರ ಸಾಹಿತ್ಯ ಸಿರಿ ಕುರಿತು ವರಕವಿ ದ. ರಾ ಬೇಂದ್ರೆಯವರ ಕನ್ನಡ ನವೋದಯ ಸಾಹಿತ್ಯದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. 4 ತಂತಿ ಕವನ ಸಂಕಲನದ ಮೂಲಕ ಕನ್ನಡ ಕಾವ್ಯಲೋಕಕ್ಕೆ ಆಧ್ಯಾತ್ಮಿಕ ಮತ್ತು ಜಾನಪದ ಸೊಗಡಿನ ಅಭೂತಪೂರ್ವ ಕೊಡುಗೆ ನೀಡಿದ ಇವರು ಸಾಹಿತ್ಯ ಸಿರಿ ಅಪಾರವಾದದ್ದು 4 ತಂತಿ ಎಂದು ತಿಳಿಸಿದರು. ಅರಳು ಮರಳು, ನಾದಲೀಲೆ, ಸಖಿಗೀತೆ, ಅಂಬಿಕಾತನಯದತ್ತ ಸಾಹಿತ್ಯ ವ್ಯಕ್ತಿತ್ವದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮ ಕುಲದೇವತೆಯ ಹೆಸರಾದ ಅಂಬಿಕಾತನಯದತ್ತ ಎಂಬ ಕಾವ್ಯನಾಮದಲ್ಲಿ ಸಾಹಿತ್ಯ ಕೃಷಿ ಮಾಡಿದರು. ಇವರ ಕಾವ್ಯವು ಜಾನಪದ ಶೈಲಿಯ ಲಯ ಮತ್ತು ವೇದ ಉಪನಿಷತ್ತುಗಳ ಗಹನವಾದ ತತ್ವಗಳ ಸಂಗಮವಾಗಿದೆ. ಪ್ರಮುಖ ಕವನ ಸಂಕಲನಗಳು ಬೇಂದ್ರೆಯವರ ಸಾಹಿತ್ಯ ಭಂಡಾರದಲ್ಲಿ ಸುಮಾರು 26ಕ್ಕೂ ಹೆಚ್ಚು ಕವನ ಸಂಕಲನಗಳಿವೆ ಎಂದು ತಿಳಿಸಿದರು. ಇನ್ನು ಅವುಗಳಲ್ಲಿ ಪ್ರಮುಖವಾದ ಆರಂಭಿಕ ಕೃತಿಗಳನ್ನು ನೋಡೋದಾದರೆ ಗರಿ, ಕೃಷ್ಣಕುಮಾರಿ, ಮೂರ್ತಿ ಮತ್ತು ಕಾಮಕಸ್ತೂರಿ ಇವುಗಳಲ್ಲಿ ನವೋದಯದ ಪ್ರಣಯ ಮತ್ತು ದೇಶಭಕ್ತಿಯ ಛಾಯೆ ಇದೆ ಎಂದು ತಿಳಿಸಿದರು. ಇನ್ನು ಪ್ರೌಢ ಕಾವ್ಯಗಳಾದ ನಾದಲೀಲೆ, ಸಖಿಗೀತೆ, ಉಯ್ಯಾಲೆ, ಗಂಗಾವತರಣ ಇಲ್ಲಿ ಬದುಕಿನ ನೋವು ಮತ್ತು ತಾತ್ವಿಕ ಚಿಂತನೆಗಳು ಮಂಚೂಣಿಯಲ್ಲಿವೆ ಎಂದು ತಿಳಿಸಿದರು. ಇನ್ನು ದಾರ್ಶನಿಕ ಕಾವ್ಯವನ್ನು ನೋಡೋದಾದರೆ 4 ತಂತಿ ಇದು ವಿಶ್ವದ ಸೃಷ್ಟಿ ರಹಸ್ಯವನ್ನ ನಾನು, ನೀನು, ಆನು, ತಾನು ಎಂಬ 4 ತತ್ವಗಳ ಮೂಲಕ ವಿವರಿಸುವ ಮೇರುಕೃತಿ. ಸಾಹಿತ್ಯದ ವೈಶಿಷ್ಟ್ಯ ಮತ್ತು ಮನ್ನಣೆ ಕಾವ್ಯ ಶೈಲಿ ಬೇಂದ್ರೆಯವರನ್ನ ಕಾವ್ಯಗಾರುಡಿಗ ಎಂದು ಕರೆಯಲಾಗುತ್ತದೆ. ಅವರ ಕವಿತೆಗಳಲ್ಲಿ ನಾದ ಪ್ರಧಾನವಾಗಿದೆ. ಕುಣಿಯೋಣು ಬಾರ, ಕುಣಿಯನು ಬಾರ, ಇಳಿದು ಬಾ ತಾಯಿ ಇಳಿದು ಬಾ ಮುಂತಾದ ಕವಿತೆಗಳು ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿವೆ. ಅವರ ಸಾಹಿತ್ಯದಲ್ಲಿ ಉತ್ತರ ಕರ್ನಾಟಕದ ಆಡು ಭಾಷೆಯ ಸೊಗಡು ಎದ್ದು ಕಾಣುತ್ತದೆ. ಪ್ರಶಸ್ತಿ ಮತ್ತು ಗೌರವಗಳು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿವೆ. ವರಕವಿ ಕರ್ನಾಟಕದ ಜನತೆ ಪ್ರೀತಿಯಿಂದ ನೀಡಿದ ಬಿರುದು. ಬೇಂದ್ರೆಯವರು ಕೇವಲ ಕವಿ ಮಾತ್ರವಲ್ಲ, ಅವರು ನಾಟಕಕಾರರು ಮತ್ತು ಶ್ರೇಷ್ಠ ವಿಮರ್ಶಕರು ಆಗಿದ್ದರು. ಸಾಯೋ ಆಟ, ದೆವ್ವದ ಮನೆ
ಮುಂತಾದ ಏಕಾಂಕ ನಾಟಕಗಳನ್ನು ರಚಿಸಿದ್ದಾರೆ ಎಂದು ಸುಂಡಗಾರ್ ಅವರು ಉಪನ್ಯಾಸ ಮಾಡುವುದರ ಮೂಲಕ ಕನ್ನಡಾಭಿಮಾನಿಗಳಿಗೆ ತಿಳಿಸಿದರು. ಶಿವಲೀಲಾ ತುನ್ನೂರು ಹಾಗೂ ಸಿದ್ದಮ್ಮ ಕುಂಬಾರ್ ಪ್ರಾರ್ಥನೆ ಗೀತೆ ಹಾಡಿದರು. ಇದೇ ಸಂದರ್ಭದಲ್ಲಿ ನಾಲ್ವಾರು ವಲಯದ ಘಟಕದ ಕಸಾಪಾಧ್ಯರವಾದ ಸ್ಥಾನಕ್ಕೆ ಸಿದ್ದಗೌಡ ಕುರಾಳ್ ಅವರು ಗೌರವ ಕಾರ್ಯದರ್ಶಿಯಾಗಿ ಮತ್ತು ನಾಗೇಶ್ ಶಿಕ್ಷಕರು ವಿಶ್ವಕರ್ಮ ತರಕಸಪೇಟ ಅವರಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು. ಇನ್ನು ಸ್ವಾಗತ ಭಾಷಣ ಮಲ್ಲಿಕಾರ್ಜುನ್ ಬಿ ಹಡಪಲ್ ಸೂಗೂರು ಎನ್ ನಾಲ್ವರು ವಲಯ ಘಟಕ ಸಂಘಟನಾ ಕಾರ್ಯದರ್ಶಿ ಮಾಡಿದರು. ವಲಯ ಘಟಕದ ಅಧ್ಯಕ್ಷರು, ಗ್ರಾಮ ಘಟಕದ ಅಧ್ಯಕ್ಷರು ಎಲ್ಲರೂ ಸೇರಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿಗಳನ್ನು, ಆಮೇಲೆ ಜಾನಪದ ಕಲಾವಿದರನ್ನು, ಕೆಲವಿಷ್ಟು ಮಂದಿ ಎಲ್ಲರನ್ನು ಕರೆಸಿ ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಇಲ್ಲಿ ನಮ್ಮಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲಿ ಮಾಡಬೇಕು ಅಂತೇಳಿ ನೀವೆಲ್ಲ ವಿಚಾರ ಮಾಡಿ ಅದನ್ನು ನೀವು ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ವಿಜೃಂಭಣೆಯಿಂದ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ. ಅದನ್ನು ನೀವು ಆದಷ್ಟು ನಮ್ಮ ನಾಲ್ವಾರು ವಲಯದಲ್ಲಿ ನೀವು ಕನ್ನಡ ಸಾಹಿತ್ಯ ಪರಿಷತ್ನ ನಮ್ಮ ನಾಲ್ವಾರು ಚಿತ್ತಾಪುರ ತಾಲೂಕು ಫಂಕ್ಷನ್ ಇಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಸೇರಿ ಕನ್ನಡ ಸೇರಿ. ಕನ್ನಡ ಸಾಹಿತ್ಯ ಪರಿಷತ್ ಕುರಿತು ಮಾತನಾಡಿರ್ತಕ್ಕಂಥ ಭೀಮರೆಡ್ಡಿ ಗೌಡ ಕುರಾಳ್ ಇವರಿಗೆ